ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕ್ರಿಯೇಷನ್ಸ್. ಸೊ ಇವತ್ತಿನ ವಿಡಿಯೋ ಬಂದು ಮೊಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ನಾನು ಪ್ರತಿ ಸಾರಿ ವಿಡಿಯೋಸ್ ಹಾಕ್ದಾಗೂ ಪ್ರತಿ ಸಾರಿ ನೀವು ಕೇಳ್ತಾ ಇದ್ದದ್ದು ಬಂದು ಇದೇ ಕ್ವೆಶನ್ನು. ಪಾಪುಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಯಾವ ಆಯಿಲ್ ಮಸಾಜ್ ಯಾವ್ದು ಯೂಸ್ ಮಾಡ್ತೀರಾ, ಯಾವುದು ಏನು ಅಂತಾನೆ ನಾನು ಪ್ರತಿ ಸತಿ ಬ್ಲಾಗ್ ಹಾಕಿದಾಗೂ ಇದೇ ಕ್ವೆಶನ್ಸೇ ರಿಪೀಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಇದನ್ನೆಲ್ಲ ಹೇಳೋಣ ಅಂತೇಳಿ ಬ್ಲಾಗ್ನ ನಾನು ಶೂಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಲೇಟ್ ಮಾಡೋದೆಲ್ಲ ಪಟಾಪಟ ಅಂತ ಸ್ಟಾರ್ಟ್ ಮಾಡೋಣ. ಫಸ್ಟ್ ಥಿಂಗ್ ಏನಪ್ಪ ಹೇಳೋದಂದ್ರೆ, ನಾನು ಈ ಅಕಸ್ಮಾತ್ ನೀವೇನಾದರೂ ಒಂದು ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ರೆ ಸೊ ಪ್ಲೀಸ್ ಆ ಥರ ಅನ್ಕೋಬೇಡಿ. ಬಿಕಾಸ್ ನಾನು ನನ್ನ ಪಾಪುಗೆ ಜಾಸ್ತಿ ಯಾವ ಪ್ರಾಡಕ್ಟ್ಸ್ನು ಯೂಸ್ ಮಾಡ್ತಾಯಿಲ್ಲ. ನ್ಯಾಚುರಲ್ ಆಗಿ ನಾರ್ಮಲ್ ಅಷ್ಟೊಂದು ಅವಳಿಗೆ ಯಾವ ಕ್ರೀಮ್ಸ್ಗೂ ಯಾವ ಆಯಿಲ್ಗೂ ನಾನು ಅಡಿಕ್ಟ್ ಮಾಡ್ತಿಲ್ಲ. ಸೊ ಹಾಗಾಗಿ ನಾನು ನಾರ್ಮಲಾಗಿ ಆವಾಗಲಿಂದ ಹಳೆ ಕಾಲದಿಂದ ಯಾವ ಥರ ನಾವು ಎಲ್ಲರೂ ಹಳೆ ಕಾಲದಲ್ಲೆಲ್ಲ ಫಾಲೋ ಮಾಡ್ತಾಯಿದ್ರು. ಸೊ ಆ ಥರ ನಾನು ಅಡ್ಜಸ್ಟ್ ಮಾಡಿ ಅವಳಿಗೆ ಸೂಟ್ ಮಾಡಿದ್ದೀನಿ, ಅವಳ ಬಾಡಿಗೆ ಟೈಪ್ಗೆ ಅಡ್ಜಸ್ಟ್ ಮಾಡಿಸಿದ್ದೀನಿ. ಸೊ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನಾನು ನೆಕ್ಸ್ಟ್ ಒಂದೊಂದೇ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ. ನಾನು ಜಾಸ್ತಿ ಅವಳನ್ನ ಈ ಕ್ರೀಮ್ಸು ಜಾಸ್ತಿ ಅವಳಿಗೆ ಅದೆಲ್ಲ ಅಪ್ಲೈ ಮಾಡಿ ಅವಳನ್ನ ಒಂದು ಇದು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬಿಕಾಸ್ ಅವ್ರ ಸ್ಕಿನ್ ಇನ್ನೂ ವೆರಿ ಚಿಕ್ಕ ಪುಟಾಣಿ ಮಕ್ಕಳಲ್ವ ಅವ್ರು ಇನ್ನೂ. ಸೊ ಹಾಗಾಗಿ ಅವ್ರಿಗೆ ಬರೋ ಕ್ರೀಮ್ಸ್ನ ಬರೋ ಆಯಿಲ್ಸ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರಿಗೆ ಇನ್ನೊಂದು ಮಾಡೋದಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ಒಂದು ಹೋಮ್ ರೆಮಿಡಿ ಇರುತ್ತಲ್ವ ಆ ಥರದ್ದೇ ನಾನು ಪ್ರತಿಯೊಂದು ಯೂಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ಫಸ್ಟಿಂದ ನಾನು ಹೇಳ್ತಾ ಬಂದ್ಬಿಡ್ತೀನಿ ಏನೇನು ಅಂತೆಲ್ಲ ಹೇಳಿ. ಸೊ ಲೇಟ್ ಮಾಡೋದು ಬೇಡ, ಪ್ರತಿಯೊಂದೂ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋದಲ್ಲಿ. ನಾನು ಪಾಯಿಂಟ್ ಈ ಕಡೆ ನೋಡ್ತಾ ಇರ್ತೀನಿ, ಬೇಜ ಮಾಡ್ಕೊಡಿ, ನಂಗೆ ಮರ್ತೋಗುತ್ತೆ ಜಾಸ್ತಿ ಅಂತೇಳಿ ನಾನು ಪಾಯಿಂಟ್ ಮಾಡಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಹೇಳಬೇಕು ಅಂತೇಳಿ. ಸೊ ಹಾಗಾಗಿ ನೋಡ್ತಾ ಇರ್ತೀನಿ, ಏನು ಅನ್ಕೋಬೇಡಿ. ಸೊ ಫಸ್ಟ್ ಥಿಂಗ್ ಬಂದರೆ, ಫಸ್ಟ್ 11 days ನಾವು ಅವಳಿಗೆ ಸ್ನಾನ ಏನು ಮಾಡಿಸಿರಲಿಲ್ಲ. ಬಿಕಾಸ್ ನಮ್ಗೆ ಹಾಸ್ಪಿಟ್ಲಲ್ಲಿ ಇನ್ಫಾರ್ಮ್ ಮಾಡಿದ ರೀತಿ ಫಸ್ಟ್ 11 days ಪಾಪುಗೆ ಸ್ನಾನ ಮಾಡಿಸ್ಬೇಡಿ ಅಂತ. ಅಂದರೆ ಫಸ್ಟ್ 9 days ಹೇಳಿದ್ರು ಅವ್ರು ನಮಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದು ಬಂದು ವೀಕ್ಲಿ ಒನ್ಸ್ ಇರ್ತಾ ಇತ್ತು. ಸೊ ಹಾಗಾಗಿ ಫಸ್ಟ್ 9 days ಪಾಪುಗೆ ಸ್ನಾನ ಮಾಡಿಸ್ಬೇಡಿ ಅಂತ ಹೇಳಿದರು. 9 days 9th day ನಮಗೆ ಏನೋ ಅಂತಾರಲ್ಲ, ಅದು 9th day ತನಕ ನಮಗೆ ಪಿತೃಪಕ್ಷ ಇತ್ತು. ಹಾಗಾಗಿ ನಾವು ಬೇಡ ಮಾಡಿಸೋದು ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ತನಕ ಅವಳಿಗೆ ನೀಟಾಗಿ ವೆಟ್ ಕ್ಲಾತಲ್ಲಿ ಈ ಥರ ಡಿಪ್ ಮಾಡಿಬಿಟ್ಟು ನೀಟಾಗಿ ಮೈಯೆಲ್ಲ ಓಡಿಸ್ಕೊಂಡು ಮಾಡ್ತಾಯಿದ್ವಿ 11 days ತನಕ. ಸೊ ಅದಾದಮೇಲೆ 10th day ಏನೋ ಎಲ್ಲ ಮುಗೀತು, ಅಮಾವಾಸ್ಯೆ ಮುಗೀತು. ಸೊ 11th ಡೇಗೆ ನಾವು ಪಾಪುಗೆ ನೀಟಾಗಿ ತಲೆಗೆ ಸ್ನಾನ ಎಲ್ಲ ಮಾಡಿಸಿ ಆಮೇಲೆ ಫಸ್ಟ್ ಬಾತ್ ಅವಳಿಗೆ ಆವತ್ತೇ ಮಾಡಿಸಿದ್ದು. ಹಾಸ್ಪಿಟ್ಲಲ್ಲಿ ಅವ್ರು ಮಾಡಿಸಿಲ್ಲ ನಮಗೆ. ನರ್ಸು ಡಾಕ್ಟ್ರೆಲ್ಲ ನೀಟಾಗಿ ಪಾಪು ಆದಮೇಲೆ ಡಾಕ್ಟ್ರೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತಂದುಕೊಟ್ರು. ಅದಾದ್ಮೇಲಿಂದ ಅವಳಿಗೆ ಸ್ನಾನನೇ ಮಾಡಿಸಿರಲಿಲ್ಲ ಫಸ್ಟ್ 11 days ಅವಳಿಗೆ ಆ ಥರ ಸ್ನಾನ ಮಾಡಿಸಿರಲಿಲ್ಲ. ಹಾಗಾಗಿ ಅವರು ಈವನ್ ಇದು ತೊಟ್ಲಿಗೆ ನಾನು ಹೇಳಿದ್ನಲ್ಲ ನಿಮಗೆ, ತೊಟ್ಲಿಗೆ ಹಾಕೋಕ್ಕೂ ಅಷ್ಟೇ ಅದು ಏನಂತಾರೆ ಪಿತೃಪಕ್ಷ ಇದ್ದಿದ್ದರಿಂದ ಹಾಕ್ಬಿಡಿ ಅಂತಲೇ ಹೇಳಿದರು ನಾವು ಪುರೋಹಿತರ ಹತ್ರ ತೋರಿಸಿದಕ್ಕೆ. ಹಾಗಾಗಿ ತೊಟ್ಲಿಗೆ ಹಾಕೋದಾಗಲಿ ತಲೆಗೆ ಸ್ನಾನ ಮಾಡಿಸಿದ್ರೆ ಏನು ಮಾಡಿರಲಿಲ್ಲ. ಸೊ 11 days ಆದಮೇಲೆ ಎಳೆದು ನೀಟಾಗಿ ಮನೆಯಲ್ಲೇ ಎಲ್ಲ ನಮ್ಮ ಅತ್ತೆ, ನಮ್ಮ ಮಾವ, ಮನು, ಆಮೇಲೆ ನಮ್ಮ ಚಿಕ್ಕಮ್ಮ ಅವರು, ನಮ್ಮ ಅತ್ತೆ ಅವರೆಲ್ಲ ಬಂದು ತಲೆಗೆ ಸ್ನಾನ ಮಾಡಿಸಿ ಪಾಪುಗೆ ಒಂದು ಸ್ವಲ್ಪ ಅದೆಲ್ಲ ಫಸ್ಟ್ ಡೇ ಅವಳಿಗೆ ಸ್ನಾನ ಮಾಡಿಸಿದ್ದು. ಸೊ ಫಸ್ಟ್ ಡೇ ತಲೆಗೆ ಸ್ನಾನ ಮಾಡಿಸಿದಾಗಿಂದನೂ ಅಷ್ಟೇ, ಇವಾಗಿನ ತನಕನೂ ಅಷ್ಟೇ ಪಾಪುಗೆ ನಾನು ಹೇರ್ ಶಾಂಪು ಆಗಿರ್ಬೋದು, ಹೇರ್ ಅಪ್ಲೈ ಮಾಡ್ತಾರಲ್ಲ ಹೇರ್ ಶಾಂಪು ಆಗಿರ್ಬೋದು, ಹೇರ್ ಶಾಂಪು ಅದೆಲ್ಲ ಏನು ಯೂಸ್ ಮಾಡ್ತಿಲ್ಲ ನಾನು ಅವಳಿಗೆ. ಸೊ ಚಿಕ್ಕದಾಗಿ ಕಾರ್ತಿಕ ಶಾಂಪು ಏನು ಬರುತ್ತೆ ಅದನ್ನೇ ಯೂಸ್ ಮಾಡ್ತಿರೋದು ನಾನು ಅವಳಿಗೆ. ಯಾವುದೇ ರೀತಿಯಾದಂಥ ಬ್ರ್ಯಾಂಡ್ ಶಾಂಪ್ಸ್ ಆಗಿರ್ಬೋದು ಅಥವಾ ಬೇರೆ ತುಂಬ ಸಿಕ್ಕಾಪಟ್ಟೆ ನಿಮ್ಗೆ ಸಿಗುತ್ತೆ ಮಾರ್ಕೆಟಲ್ಲಿ, ಇಲ್ಲ ಅಂತಲ್ಲ. ಬಟ್ ನಾನು ಅವಳಿಗೆ ಫಸ್ಟ್ ಟೈಮ್ 11th day ಏನಿದೆ 11th day ಅವಳು ಫಸ್ಟು ಹೆಡ್ ಶವರ್ ಮಾಡಿದ್ರಲ್ಲ ಫಸ್ಟ್ ಡೇ. ಸೊ ಆವತ್ತಿಂದನೂ ನಾನು ಸೀಗೆಕಾಯಿ ಬರುತ್ತಲ್ಲ, ಕಾರ್ತಿಕ ಸೀಗೆಕಾಯಿ, ಸೊ ಅದರಲ್ಲಿ ಫೋಮ್ ಬರುತ್ತೆ. ನಿಮಗೆ ಫೋಮ್ ಬರಲ್ಲ ಅಂತೇನಿಲ್ಲ, ಫೋಮ್ ಬರುತ್ತೆ, ಚೆನ್ನಾಗೇ ಇದೆ. ಸೊ ಈಗಲಿಂದನೇ ಅವಳನ್ನ ಅದು ಇದು ಶಾಂಪಿಗೆ ಅಡಿಕ್ಟ್ ಮಾಡೋದು ಬೇಡ ಅಂತೇಳಿ ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಅತ್ತೆ ಅವರೆಲ್ಲ ಬಂದಾಗ ಶಾಂಪೂ ಏನು ಆರ್ಡರ್ ಮಾಡಿರಲಿಲ್ಲ ನನ್ನ ಸದ್ಯಕ್ಕೆ ಆವಾಗಿನ್ನು. ಸೊ ಹಾಗಾಗಿ ಫಸ್ಟ್ ಅದನ್ನ ತೋರಿಸಿದ್ರು. ಅವಾಗ ನೀಟಾಗಿ ಎಷ್ಟು ಕೂದಲಿರುತ್ತೆ, ಒಂದು ಸ್ವಲ್ಪ ಕೂದಲಿರುತ್ತಲ್ಲ, ಅವ್ರು ಕಾರ್ತಿಕ ಶಾಂಪ್ನ ಯೂಸ್ ಮಾಡಿದ್ರು. ಸೊ ಚೆನ್ನಾಗೇ ಹೋಯ್ತು, ತುಂಬಾ ಕೂದಲೆಲ್ಲ ಚೆನ್ನಾಗಿ ಶೈನಿಂಗ್ ಎಲ್ಲ ಆಯಿತು. ಹಾಗಾಗಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈಗಲೂ ಸಹ ಅವಳಿಗೆ ಕಾರ್ತಿಕ ಶಾಂಪೇ ಯೂಸ್ ಮಾಡೋದು. ಸೊ ನೆಕ್ಸ್ಟ್ ಥಿಂಗ್ ಬಂದರೆ ಹೇರ್ ಆಯಿಲ್. ಸೊ ಹೇರ್ ಆಯಿಲ್ ಅಂತ ಬಂದರೆ, ಹೇರ್ ಆಯಿಲ್ ನಾನು ಆವಾಗಲಿಂದನೂ ಅವಳಿಗೆ ಹುಟ್ಟಿದಾಗಿನಿಂದನೂ ಅಷ್ಟೇ ನಾನು ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆ ಏನು ಬರುತ್ತೆ ಅದನ್ನೇ ತರೋದು ಅವಳಿಗೆ ಆವಾಗಲಿಂದನೂ ಅಷ್ಟೇ. ಸೊ ಅವಳು ಕೂದಲು ಚೆನ್ನಾಗೇ ಇದೆ. ನಾರ್ಮಲಾಗಿ ಇದೇನದು ತಲೆಗೆ ಸ್ನಾನ ಮಾಡಿಸಿದಾಗ ಅಂಟಂಟಾಗೋದು ಆ ಥರ ಎಲ್ಲ ಏನೂ ಆಗಲ್ಲ, ಚೆನ್ನಾಗೇ ಇದೆ. ಸೊ ನಾವು ನ್ಯೂ ಫೇಸಲ್ಲಿ ಯಾವ್ದು ಪ್ರಾಕ್ಟೀಸ್ ಮಾಡಿಕೊಂಡು ಬರ್ತೀರೋ ಸೊ ಅದು ಅಷ್ಟು ಚೆನ್ನಾಗಿ ಅವ್ರಿಗೆ ಸೆಟ್ ಆಗುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಯಾವುದೇ ಒಂದು ಕೆಮಿಕಲ್ಸ್ಗೆ ಅಡಿಕ್ಟ್ ಮಾಡೋದು ಬಿಟ್ಬಿಟ್ಟು ನ್ಯಾಚುರಲ್ ವೇಗೆ ನಾನು ಅವಳನ್ನ ಅಡಿಕ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಅವಳ ಪಾಪುಗೂ ನಾನು ಯಾವುದೇ ಸ್ವಲ್ಪ ಉತ್ತ ಕೂದಲು ಬಂದಮೇಲೆ ಆಮೇಲೆ ನೋಡೋಣ, ಇನ್ಕೇಸ್ ಉಜ್ಜಕ್ಕಾಗಿಲ್ಲ, ಎಣ್ಣೆ ಅದು ಆಗಿಲ್ಲ ಅಂತಂದರೆ ಕೋಕೋನಟ್ ಆಯಿಲ್ ಇರುತ್ತಲ್ಲ ಅದಕ್ಕೆ ನಾನು
ಜಂಪ್ ಮಾಡ್ಕೊಬೋದು. ಈಗ ಸದ್ಯಕ್ಕೆ ಅವಳಿಗೆ ಹರಳೆಣ್ಣೆನ ನೀಟಾಗಿ ಕಾಯಿಸಿರೋ ಎಣ್ಣೆ ಫುಲ್ಲು ಚೆನ್ನಾಗಿ ಕುದಿಸಿ ನಮ್ಮ ಅಜ್ಜಿ ಊರಿಂದ ಕೊಟ್ಕೊಳ್ತಾರೆ, ಅದನ್ನೇ ನಾನು ನೀಟಾಗಿ ಪಾಪುಗೆ ಅಪ್ಲೈ ಮಾಡ್ತಾ ಇರೋದು. ಅದಾದಮೇಲೆ ಫೇಸ್ ಕ್ರೀಮ್ ಬಂದ್ಬಿಟ್ಟು ಇದು ಪುಟಾಣಿದು ಫೇಸ್ ಕ್ರೀಮ್ ಬರುತ್ತೆ ಹಿಮಾಲಯದ, ಒಂದ್ಸತಿ ಅಷ್ಟೇ ಹಚ್ಚೋದು. ಅದನ್ನು ಸ್ನಾನ ಮಾಡ್ಕೊಂಡು ಕರ್ಕೊಬಂದ ತಕ್ಷಣ ಇಷ್ಟು ಒಂದು ಬಟಾಣಿ ಅಷ್ಟು ಸ್ವಲ್ಪ ಫೇಸ್ ಕ್ರೀಮ್ನ ಹಚ್ಕೊಂಡು ಬರೀ ಕಿವಿಗೆ ಆಮೇಲೆ ನೀಟಾಗಿ ಮುಖಕ್ಕೆಲ್ಲ ಹಾಕ್ಬಿಟ್ಟು ಅಪ್ಲೈ ಮಾಡಿಬಿಟ್ಟು ಒಂದು ಬಟ್ಟೆ ಇಟ್ಬಿಡ್ತೀನಿ ಅಷ್ಟೇ. ನೆಕ್ಸ್ಟು ನಿಮಗೆ ಬಾಡಿ ಲೋಷನ್ ಅಷ್ಟೇ ನಾನು ಹಿಮಾಲಯದೇ ಯೂಸ್ ಮಾಡ್ತಾ ಇರೋದು. ಅದರಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ಆಲ್ಮಂಡು ಆಮೇಲೆ ಆಲಿವ್ದು ಬರುತ್ತೆ, ಇನ್ನೊಂದು ಫಸ್ಟ್ ಟೈಮ್ ನಾನು ಬೇರೆದು ಯಾವುದು ತೊಗೊಂಡಿದ್ದೆ, ಈಗ ಆಲಿವ್ ಮತ್ತು ಆಲ್ಮಂಡ್ ಆಯಿಲ್ ಮಿಕ್ಸ್ ಇರೋ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಇವಾಗ ಅದಕ್ಕೆ ಚೆನ್ನಾಗಿ ಸೆಟ್ ಆಗಿದೆ ಅವಳಿಗೆ. ಅವೆರಡು ಕ್ರೀಮ್ಸ್ ಅಂದರೆ ಇವೆರಡೇ ಕ್ರೀಮ್ ಯೂಸ್ ಮಾಡ್ತಾರದು ನಾನು. ನೀವು ತುಂಬ ಜನ ಕ್ವೆಶನ್ಸ್ ಕೇಳಿದಾಗ ನನಗೆ ಅದೇ ಅನ್ಸೋದು, ನಾನು ಯಾವುದು ಜಾಸ್ತಿ ಯೂಸ್ ಮಾಡ್ತಿಲ್ಲ, ಏನಂತ ವಿಡಿಯೋ ಮಾಡಲಿ ಅಂತಲೇ ಅನಿಸ್ತಾ ಇದ್ದಿದ್ದು. ಸೊ ನಾನು ಯಾವ ಯೂಸ್ ಮಾಡ್ತಿದ್ದೆ ಪ್ರಾಮುಟಾಗಿ ಹೇಳೋಣ ಅಂತೇಳಿನೇ ಈ ವಿಡಿಯೋನ ಶೂಟ್ ಮಾಡ್ತಿರೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಹೇರ್ ಆಯಿಲ್ಗೆ ಅವಳಿಗೆ ಹರಳೆಣ್ಣೆ ಹಚ್ತಾ ಇದ್ದೀನಿ. ಹಾಗೆ ಕ್ರೀಮ್ ಹೇಳಿದ್ನಲ್ಲ ಫೇಸ್ ಕ್ರೀಮು, ಅದು ಹಿಮಾಲಯದೇ ಬರುತ್ತೆ ಕ್ರೀಮ್ ಅಂತ ಹೇಳಿ, ಅದು ಪುಟ್ಟದಾಗಿ ಬರುತ್ತೆ, ಫೋಟೋ ನಾನು ಇಲ್ಲಿ ಇನ್ಸರ್ಟ್ ಮಾಡಿರ್ತೀನಿ, ಅದನ್ನು ನಾನು ಹಚ್ತಾ ಇರ್ತೀನಿ. ಆಮೇಲೆ ಲೋಷನ್ ಬಂದು ನಾನು ಹೇಳಿದ್ನಲ್ಲ ಆಗಲೇ ಸೇಮ್ ಹಿಮಾಲಯ ಲೋಷನ್ನೇ ನಾನು ಅಪ್ಲೈ ಮಾಡ್ತಾ ಇರೋದು. ಬಂದರೆ ಮಸಾಜ್ ಆಯಿಲು. ಸೊ ಮಸಾಜ್ ಆಯಿಲ್ ಇದಂತೂ ನನಗೆ ವಂಡರ್ ಮ್ಯಾಜಿಕ್ ಆಗಿ ವರ್ಕ್ ಆಗಿದೆ ನಮ್ಮ ಪಾಪು ಮೇಲೆ. ಸೊ ಫಸ್ಟ್ 11 ಡೇಸ್ ನಾನು ಹೇಳಿದ್ನಲ್ಲ, ಫಸ್ಟ್ 11 ಡೇಸ್ ನಮ್ಮ ಪಾಪುಗೆ ಸ್ನಾನ ಏನು ಮಾಡಿಸಿರಲಿಲ್ಲ, ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ಮಸಾಜ್ ಮಾಡಿಲ್ಲ ಅವಳಿಗೆ, ಜಸ್ಟು ಬಿಸಿನೀರಲ್ಲಿ ಒರೆಸಿ ಇದು ಮಾಡ್ತಾಯಿದ್ದೆ. ಅದಾದಮೇಲೆ 11th ಡೇಯಿಂದ ನಾನು ಒಂದು 3 ಡೇಸ್ ಏನೋ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿದೆ ಅವಳಿಗೆ. ಯಾಕೋ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿದ್ದಕ್ಕೆ ಅವಳಿಗೆ ಸೆಟ್ ಆಗಲಿಲ್ಲ, ಫುಲ್ ಮುಖದಲ್ಲೆಲ್ಲ ಸಣ್ಣ ಥರದ ಪಿಂಪಲ್ಸ್ ಆಗ್ಬಿಡ್ತು. ಹಾಗಾಗಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಅದಾದಮೇಲೆ ನಾನು ಯೂಸ್ ಮಾಡಿದ್ದಂದರೆ ನಾನು ಇದುವರೆಗೂ ಪಾಪುಗೆ ಯಾವುದೇ ರೀತಿಯಾದಂಥ ಬೇಬಿ ಮಸಾಜ್ ಆಯಿಲ್ ಆಗಲಿ ಯಾವುದು ತರಿಸಿಲ್ಲ, ಆರ್ಡ್ರ್ ಮಾಡಿಲ್ಲ. ಇನ್ ಕೇಸ್ ಮುಂದಕ್ಕೆ ಏನಾದ್ರು ತರಿಸಿದ್ರೆ ನಾನು ಅದು ನಿಮಗೆ ಹೇಳ್ತೀನಿ, ಬಟ್ ಇಲ್ಲಿ ತನಕ ನಾನು ಅವಳಿಗೆ ಯಾವುದೇ ಮಸಾಜ್ ಆಯಿಲು ತರಿಸಿಲ್ಲ. ಸೊ ನಾನು ಒಂದೇ ಒಂದು ಮಸಾಜ್ ಆಯಿಲ್ ಏನು ಯೂಸ್ ಮಾಡ್ತಿದ್ದೀನಿ ಅವಳಿಗೆ ಅಂದರೆ ಕೋಕೋನಟ್ ಆಯಿಲು. ಸೊ ನಾನು ಗೂಗಲಲ್ಲಾಗಲಿ, ನನ್ನ ಡಾಕ್ಟ್ರ್ ರೆಕಮೆಂಡ್ ಮಾಡಿದಾಗಲಿ, ಗೂಗಲ್ ರೆಕಮೆಂಡ್ ಆಗಲಿ, ಯೂಟ್ಯೂಬಲ್ಲಿ ನೋಡಿರೋ ಪ್ರಕಾರ ಹೈಯೆಸ್ಟ್ ಪ್ಯೂರ್ ಆಯಿಲ್ ಪಾಪುಗೆ ಮಸಾಜ್ ಮಾಡೋಕ್ಕೆ ಅಂದರೆ ಅದು ಕೋಕೋನಟ್ ಆಯಿಲೇ. ಅದಷ್ಟೇ ಅಲ್ಲ, ಅವಳಿಗೂ ಅದು ವಂಡರ್ ಆಗಿ ವರ್ಕ್ ಮಾಡಿದೆ. ಬಿಕಾಸ್ ಪಾಪು ಹುಟ್ಟಿದಾಗ ಸ್ವಲ್ಪ ಆವಾಗ ಹುಟ್ಟಿದ್ದು ಒಂದು 3 ಡೇಸ್ ಏನಿದ್ದು, ಆವಾಗ ಒಂದು ಸ್ವಲ್ಪ ಕಲರ್ ಸ್ವಲ್ಪ ಫೇರ್ ಆಗಿತ್ತು. ಅದಾದಮೇಲೆ ಒಂದು ಸ್ವಲ್ಪ ಡಲ್ ಆಗ್ತಾ ಬರ್ತಾಯಿತ್ತು. ಬಟ್ ಇವಾಗ ಒಂದು 3 ಮಂತ್ಸ್ ಆದಮೇಲೆ ಅವಳಿಗೆ ಅದು ಕೋಕೋನಟ್ ಆಯಿಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಸೆಟ್ ಆಗಿದೆ. ಸೊ ಅವಳ ಸ್ಕಿನ್ ಸಹ ಸಿಕ್ಕಾಪಟ್ಟೆ ಬ್ರೈಟ್ ಆಗೂ ಇದೆ. ಮಸಾಜ್ ಆಯಿಲ್ಗೆ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇರೋದು. ಸೊ ಅವಳ ಸ್ಕಿನ್ನು ಅಷ್ಟೇ ಅದಕ್ಕೆ ಚೆನ್ನಾಗಿ ಅಡಿಕ್ಟ್ ಆಗಿದೆ. ಸೊ ಅದು ಬಿಟ್ಟು ನಾನು ಅದಾದಮೇಲೆ ನೆಕ್ಸ್ಟು ಅದ್ರ ಜೊತೆಗೆ ನಾನು ಕೋಕೋನಟ್ ಆಯಿಲ್ ಜೊತೆಗೆ ಒಂದು ಸ್ವಲ್ಪ ಆಲ್ಮಂಡ್ ಆಯಿಲ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡೋಕ್ಕೂ ನೋಡಿದೆ. ಬಟ್ ಅದು ಸೆಟ್ ಆಗಲಿಲ್ಲ ಅವಳಿಗೆ. ಸ್ವಲ್ಪ ಸಣ್ಣದಾಗಿ ಸ್ವಲ್ಪ ರವೆ ಉಕ್ದಂಗೆಲ್ಲ ಉಕ್ಕಿಬಿಡ್ತಾಯಿತ್ತು. ಹಾಗಾಗಿ ಅದನ್ನು ನೋಡ್ಬಿಟ್ಟು ನಾನು ಅದನ್ನು ಅಪ್ಲೈ ಮಾಡೋದೇ ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಕೋಕೋನಟ್ ಆಯಿಲ್ ಒಂದು ಥಿಂಗ್ ಏನಪ್ಪ ಅಂದರೆ, ಈ ಪ್ಯಾರಾಶೂಟ್ ಆಗಿರ್ಬೋದು ಅಥವಾ ಅದು ಇದು ಇದ್ರದ್ದು ಬ್ರ್ಯಾಂಡ್ ಬರುತ್ತಲ್ಲ, ದಯವಿಟ್ಟು ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಪ್ಯೂರ್ ಕೋಕೋನಟ್ ಆಯಿಲು ನಿಮಗೆ ಇದು ಗಾಣದಲ್ಲೆಲ್ಲ ಸಿಗುತ್ತಲ್ಲ, ಸೊ ಪ್ಯೂರ್ ಕೋಕೋನಟ್ ಆಯಿಲ್ ಅದನ್ನ ತರಿಸಿ ನಾನು ಆ್ಯಕ್ಚುಲಿ ತರಿಸೋದು ಕೋಕೋನಟ್ ಆಯಿಲ್ ಇಲ್ಲಪ್ಪ ಅಂತಂದರೆ ಧರ್ಮಸ್ಥಳ ಸೈಡ್ ಹೋಗ್ತಿರಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಪ್ಯೂರ್ ಆಗಿ ಕೊಡ್ತಾರೆ. ನಾವು ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಟ್ಟರೆ ಅಲ್ಲಿ ಚೆನ್ನಾಗಿರೋದು ಅಂದರೆ ನಿಮಗೆ ಅಲ್ಲಿ ಹೈ ಬಜೆಟಿಂದನೂ ಲೋ ಬಜೆಟ್ ತನಕನೂ ಕೋಕೋನಟ್ ಆಯಿಲ್ ಕೊಡ್ತಾರೆ. ನೀವು 200 ರೂಪೀಸ್ ಸಹ ಸಿಗುತ್ತೆ ಅಲ್ಲಿ ಕೋಕೋನಟ್ ಆಯಿಲು. ಅದೇ ನಿಮಗೆ 700-800 ರೂಪೀಸ್ ಸಹ ಸಿಗುತ್ತೆ. ಸೊ ಆ ಥರ ನಾನು ಫುಲ್ ಹೈ ಅಂದರೆ ಪಾಪುಗೆ ಸ್ಕಿನ್ಗೆ ಹಚ್ಚಕ್ಕೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋದು ಪ್ರೀಮಿಯಂ ಕ್ವಾಲಿಟಿ ಇದೆ ತರಿಸಿದ್ದು. ಸೊ ಅಲ್ಲಿಂದನೇ ನಮಗೆ ಅಟ್ಲೀಸ್ಟ್ ಇಲ್ಲ ಅಂದರೂ ಒಂದು 3 ಮಂತ್ಸ್ ಒನ್ಸು ಇಲ್ಲ ಮನು ಫ್ರೆಂಡ್ಸ್ ಯಾರಾದರೂ ಹೋಗ್ತಾ ಇರ್ತಾರೆ, ಸೊ ಅವ್ರಿಗೆ ಹೇಳಿದ್ರೆ ತಂದ್ಕೊಡ್ತಾರೆ ಅಂತೇಳಿ ಅವಳಿಗೆ ಅದನ್ನೇ ನಾನು ಕೋಕೋನಟ್ ಆಯಿಲ್ನೇ ಹಚ್ತಾ ಇರೋದು. ಸೊ ಅಲ್ಲಷ್ಟು ಪ್ಯೂರ್ ಇರುತ್ತೆ. ಸೊ ಅವಳಿಗೆ ಹಚ್ಚಿ ಅವಳಿಗೆ ಎಲ್ಲ ನಮ್ಮ ಮನೇಲೂ ಅಷ್ಟೇ, ನಾನು ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಾರೋ ಇದುವರೆಗೂ ಬಾಡಿ ಲೋಷನ್ ಎಲ್ಲ ಯೂಸೇ ಮಾಡಲ್ಲ. ಸೊ ಈ ಚಳಿಗಾಲದ ಲೋಷನ್ ನಾನು ಏನು ಯೂಸ್ ಮಾಡಲ್ಲ. ನನಗೇನಾದರೂ ಕೈ ಹತ್ರ ಏನಾದರೂ ಒಂಥರ ಈ ಬೇಸಿಗೆ ಕಾಲದಲ್ಲಿ ಈ ವಿಂಟರಲ್ಲಿ ಒಂಥರ ಆಗುತ್ತಲ್ಲ, ಕೈಯೆಲ್ಲ ಹೊಡೆದಂಗೆ ಆಗುತ್ತಲ್ಲ, ಸೊ ಆವಾಗ ಸ್ವಲ್ಪ ಕೋಕೋನಟ್ ಆಯಿಲ್ ಎತ್ಕೊಂಡು ನಾನು ನೀಟಾಗಿ ಉಜ್ಕೊಬಿಡ್ತೀನಿ. ನಾನು ಯಾವುದೇ ರೀತಿಯಾದಂಥ ಬಾಡಿ ಲೋಷನ್ಸ್ ಆಗಿರ್ಬೋದು ಅದು ಇದು ನಾನು ಯಾವುದಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ ವೇಸ್ಟಾಗಿ, ಅದನ್ನು ಅಪ್ಲೈ ಮಾಡ್ಕೊಳಕ್ಕೂ ನನಗೆ ಇಷ್ಟ ಆಗಲ್ಲ. ಸೊ ಅವಳಿಗೆ ಮಸಾಜ್ ಮಾಡಿ ಅವಳ ಕೈಯಲ್ಲೆಲ್ಲ ಎಣ್ಣೆ ಇರುತ್ತಲ್ಲ, ಸುಮ್ಮನೆ ಮಕ್ಕಕ್ಕೆ ನಾನು ಹಚ್ಕೋ, ಬಿಕಾಸ್ ಅವಳಾದ್ಮೇಲೆ ನೆಕ್ಸ್ಟ್ ನಾನು ಸ್ನಾನ ಮಾಡ್ಕೊಬಿಡ್ತೀನಿ. ಪಾಪುಗೆ ಬಾಡಿ ಎಲ್ಲ ಮಸಾಜ್ ಮಾಡಿಬಿಟ್ಟು ಅದನ್ನ ಮಿಕ್ಕಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ನಾನು ಹಚ್ಕೊತೀನಿ. ಒಬ್ಬೊಬ್ಬರಿಗೆ ಅದೊಂದು ರಾಂಗ್ ಅಸಂಪ್ಷನ್ ಇದೆ, ಕೋಕೋನಟ್ ಆಯಿಲ್ ಹಚ್ಕೊಬಿಟ್ರೆ ನಾವು ಕಪ್ಪಾಗ್ಬಿಡ್ತೀವಿ ಹಂಗೆ ಅಂತ. ಸೊ ನನಗೆ ಅದು ಚೆನ್ನಾಗೇ ವರ್ಕ್ ಆಗಿದೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಾನು ಆವಾಗಿಂದ ಹಿಡಿದು ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇರೋದು. ಪಾಪುಗೆ ಇವಾಗ ಅವಳು
ಹುಟ್ಟದಾಗಿನಿಂದನೂ ಈಗ ತನಕ ನಾನು ಮಸಾಜ್ಗೆ ಅಂತಲೇ ಕೋಕೋನಟ್ ಆಯಿಲ್ ಮಾತ್ರ ನಾನು ಯೂಸ್ ಮಾಡ್ತಾ ಇರೋದು. ಸೊ ಅದು ಬಿಟ್ಟರೆ ನಾನು ಬೇರೆ ಯಾವ ಆಯಿಲ್ ಯೂಸ್. ಲಾಸ್ಟ್ ವ್ಲಾಗಲ್ಲಿ ನಾನು ಒಂದು ವ್ಲಾಗ್ ಹಾಕಿದಾಗ ಯಾರೋ ಕಮೆಂಟ್ ಮಾಡಿದ್ರಿ, ಮಾಮಾ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಪಾಪುಗೆ, ಆದರೂ ಸ್ಕಿನ್ ಎಲ್ಲ ಬ್ರೇಕ್ ಥರ ಆಗ್ತಾಯಿದೆ, ಅಂದರೆ ಸ್ವಲ್ಪ ಅದು ಪ್ರಾಪರಾಗಿಲ್ಲ, ನೀವು ಯಾವ್ದು ಯೂಸ್ ಮಾಡ್ತಾರೆ ಹೇಳಿ ಅಂತೇಳಿ. ಸೊ ಹಾಗಾಗಿ ನಾನು ಹೇಳೋದು ಪಾಪುಗೆ ಅದು ಮಾಮಾ ಅರ್ತ್ ಲಾಸ್ಟ್ ನಾನು ಯಾವುದೋ ಒಂದು ರೀಲ್ ಏನೋ ನೋಡಬೇಕಾದ್ರೆ ಮಾಮಾ ಅರ್ತ್ ಪ್ರಾಡಕ್ಟ್ಸ್ಗೆ ಏನೋ ಇದು ಮಾಡಿರ್ತಾರೆ, ಅದನ್ನ ಯೂಸ್ ಮಾಡಬೇಡಿ ಅಂತೆಲ್ಲ ಹೇಳಿದ್ರು. ದೊಡ್ಡವ್ರಿಗೆ ಹಂಗೆ ಹೇಳಿದ್ರು. ಹಾಗಾಗಿ ಪಾಪುಗಳಿಗೆ ಅದು ಪ್ರಾಡಕ್ಟ್ನ ಯೂಸ್ ಮಾಡೋದು ಸೇಫ್ ಅಲ್ಲ ಅಂತ ನನಗೆ ಅನಿಸುತ್ತೆ. ನನ್ನ ಪ್ರಕಾರ ನನ್ನ ಪಾಪುಗೆ ಸೆಟ್ ಆಗಿರೋ ಥರ. ಸೊ ನ್ಯಾಚುರಲ್ ಆಗಿ ಅವ್ರಿಗೆ ಕೋಕೋನಟ್ ಆಯಿಲ್ ಚೆನ್ನಾಗಿ ಸೆಟ್ ಆಗಿದೆ ಅವಳಿಗೆ. ಸೊ ಯಾವುದೇ ರೀತಿಯಾದಂಥ ಬೇರೆ ಬ್ರ್ಯಾಂಡಲ್ಲಿ ಹಿಮಾಲಯದಾಗಿರ್ಬೋದು, ಸೆಬಾಮೆಡ್ ಆಗಿರ್ಬೋದು, ಸೆಟಾಫಿಲ್ ಆಗಿರ್ಬೋದು, ಸೊ ಇದರಲ್ಲಿ ಎಲ್ಲ ಥರದ್ರಲ್ಲೂ ಮಸಾಜ್ ಆಯಿಲ್ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಸೊ ನನಗೇನೆ ಅದಕ್ಕೆ ಅಡಿಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಅದರಲ್ಲಿ ಆಯಿಲ್ ಅಂತ ಇರುತ್ತೆ, ಬಟ್ ಅದರಲ್ಲಿ ಏನಾದರೂ 1% ಆದರೂ ಕೆಮಿಕಲ್ ಏನಾದರೂ ಯೂಸ್ ಮಾಡಿರ್ತಾರೆ. ಅದ್ರ ಬದಲು ನ್ಯಾಚುರಲ್ ಆಗಿ ನಮ್ಮ ಹತ್ರನೇ, ಅಂದರೆ ನಮ್ಮ ಇರೋದ್ರಲ್ಲೇ ನಾವು ನ್ಯಾಚುರಲ್ ಆಗಿ ಇದೆಲ್ಲ ಕೋಕೋನಟ್ ಆಯಿಲ್ ಅಂತೇಳಿ ನಾನು ಅದನ್ನೇ ಯೂಸ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಅವಳಿಗೆ ಇನ್ನು 1 ಇಯರ್ ತನಕ ಕೋಕೋನಟ್ ಆಯಿಲಲ್ಲೇ ಮಾಡಿಸ್ತೀನಿ. ಆಮೇಲೆ ಬೇಕಾದರೆ ಇನ್ ಕೇಸ್ ಚೇಂಜ್ ಮಾಡೋಣ ಅಂತೇಳಿ. ಸೊ ಇವಾಗ ಸದ್ಯಕ್ಕೆ ಬೇಡ ಅವಳಿಗೆ ಅಡಿಕ್ಟ್ ಮಾಡೋದು ಬೇರೆದಕ್ಕೆಲ್ಲ ಅಂತೇಳಿ ಕೋಕೋನಟ್ ಆಯಿಲಲ್ಲೇ ಮಸಾಜ್ ಮಾಡಿಸ್ತಾ ಇರೋದು. ಸೊ ಅದಾದಮೇಲೆ ಮಸಾಜ್ ಆಯಿಲ್ ಹೇಳಿದೆ. ಅದಾದಮೇಲೆ ಡೈಪರ್ಸ್ ಬಂದು, ಡೈಪರ್ ಫಸ್ಟ್ ನೀವು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ವಿಡಿಯೋದಲ್ಲೇ ನೋಡ್ಬೋದು. ನಾನು ಫಸ್ಟ್ ಪಾಪೋಗಕ್ಕೆ ಮುಂಚೆನೇ ಒಂದಷ್ಟು 60 ಅದು ಲವ್ ಲ್ಯಾಪ್ದು ದೊಡ್ಡದು ಪ್ಯಾಕೆಟ್ ತರಿಸಿದೆ. ಸೊ ಹಾಗಾಗಿ ಅದರಲ್ಲಿ ನನಗೆ ಆಲ್ಮೋಸ್ಟ್ 60 ಪೀಸಸ್ ಆಫ್ ಇದಿತ್ತು. ಸೊ ಆಲ್ಮೋಸ್ಟ್ ಅದನ್ನು ಮೊನ್ನೆ ತನಕ ಯೂಸ್ ಮಾಡಿದ್ದೀನಿ. ಬಿಕಾಸ್ ನಾನು ಜಾಸ್ತಿ ಡೈಪರ್ಸೇ ಆಗ್ತಾ ಇರಲಿಲ್ಲ ಅವಳಿಗೆ, ಇನಿಷಿಯಲ್ ಸ್ಟೇಜ್ ಅಂತಲೂ ಜಾಸ್ತಿ ಡೈಪರ್ಸೇ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಈಗ ಚಳಿ ಕ್ಲೈಮೇಟ್ ಈ ಥರ ಆಯಿತು. ಸೊ ಹಾಗಾಗಿ ಆವಾಗ ಅವಳಿಗೆ ಫುಲ್ ಚಳಿ ಆಗುತ್ತಲ್ಲ, ಸ್ವಲ್ಪ ಬೆಚ್ಚಗಿರಬೇಕು ಅಂತೇಳಿ ಆವಾಗ ಸ್ವಲ್ಪ ಯೂಸ್ ಮಾಡಿದೆ. ಸೊ ಹಾಗಾಗಿ ಆವಾಗ ತನಕ ಅಲ್ಲಿ ಅದೇ ಇತ್ತು, ಅದು ಖಾಲಿ ಮಾಡಿದೆ. ಸೊ ಅದು ಫಸ್ಟು ಲವ್ ಲ್ಯಾಪ್ ಅದು ಯೂಸ್ ಮಾಡ್ತಾಯಿದ್ದೆ. ಹಾಸ್ಪಿಟ್ಲಲ್ಲಿ ಇದು ಕೊಟ್ಟಿದ್ರು, ಗಿಫ್ಟ್ ವೌಚರ್ ಕೊಟ್ಟಿದ್ರು. ಅದಕ್ಕೆ ಫಸ್ಟ್ ಕಡೆಯಿಂದ ಒಂದು ಪ್ಯಾಂಪಸ್ದು ಒಂದು ಫುಲ್ಲು ಪ್ಯಾಕೇಜು ಅದು ಬಂದಿತ್ತು. ಒಂದು 10 ಪೀಸ್ ಏನೋ ಇರೋ ಥರ ಬಂದಿತ್ತು ಪ್ಯಾಕೇಜ್ದು. ಸೊ ಹಾಗಾಗಿ ಅದನ್ನು ಒಂದಷ್ಟು ದಿವಸ ಅದನ್ನು ಯೂಸ್ ಮಾಡಿದೆ. ಸೊ ಅದರಲ್ಲಿ ಅಲೋವೆರಾ ಜೆಲ್ದು, ಆಮೇಲೆ ಇನ್ನೊಂದೇನೋ ಒಂದ್ರದ್ದು ಇತ್ತು ಪ್ಯಾಂಪಸ್ದು. ಸೊ ಹಾಗಾಗಿ ಒಂದು ಸ್ವಲ್ಪ ದಿವಸ ಅದನ್ನು ಯೂಸ್ ಮಾಡಿದೆ, ಲವ್ ಲ್ಯಾಪ್ದು ಪ್ಯಾಂಪಸ್ದು. ಅದಾದಮೇಲೆ ನೆಕ್ಸ್ಟು ಈಗ ಲಾಸ್ಟ್ ಟೈಮ್ ನಾನು ಎಲ್ಲ ಖಾಲಿ ಆಗಿಬಿಟ್ಟು ಸಡನ್ನಾಗಿ ಆರ್ಡ್ರ್ ಮಾಡೋಕ್ಕೆ ಅಂತ ನೋಡಿದಾಗ ನನಗೆ ಯಾವುದೂ ಸಿಗಲಿಲ್ಲ. ಹಾಗಾಗಿ ಫ್ಲಿಪ್ಕಾರ್ಟಲ್ಲಿ ಒಂದು ಲಿಟ್ಲ್ ಏಂಜಲ್ಸ್ ಅಂತ ಒಂದು ಬ್ರ್ಯಾಂಡ್ದು ಪ್ಯಾಂಪಸ್ ನೋಡಿದೆ. ಬಟ್ ಅದನ್ನು ಇವಾಗ ಸದ್ಯಕ್ಕೆ ಆರ್ಡ್ರ್ ಮಾಡಿದ್ದೀನಿ. ಅದೊಂದು ಸ್ವಲ್ಪ ಪೀಸೇ ಆರ್ಡ್ರ್ ಮಾಡಿದೆ, ಚಿಕ್ಕದು ಹಿಂಗಿರುತ್ತೆ ನೋಡೋಣ, ಅವಳಿಗೆ ಚೆಕ್ ಮಾಡಿ ನೋಡೋಣ ಅಂತೇಳಿ ಆರ್ಡ್ರ್ ಮಾಡಿದೆ. ಸೊ ಅದು ಬಂದು ತುಂಬಾ ಚೆನ್ನಾಗಿದೆ. ಈ ಲವ್ ಲ್ಯಾಪ್ಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಅದು ತುಂಬಾ ಚೆನ್ನಾಗಿದೆ. ಲವ್ ಲ್ಯಾಪ್ದು ಹಾಕ್ಬೇಕಾದ್ರೆ ಏನು ಮಾಡ್ತಾಯಿಲ್ಲ ಅಂದರೆ, ಅದು ಸ್ವಲ್ಪ ಇವ್ಳು ಪುಟಾಣಿ ಇದು ಅಲ್ವಾ ಇರೋದು, ಇದು ಸೊಂಟ ಎಲ್ಲ ಚಿಕ್ಕದಾಗಿರುತ್ತಲ್ಲ, ಸ್ವಲ್ಪ ಈ ಲವ್ ಲ್ಯಾಪ್ದು ಸ್ವಲ್ಪ ದೊಡ್ಡದಾಗಿತ್ತು. ಇನ್ ಕೇಸ್ ಹಿಂಗೆ ಮಲಗಿಸಿದಾಗ ಎಲ್ಲ ಇಲ್ಲಿ ಹಿಂದೆಗಡೆ ಸುಸು ಎಲ್ಲ ಆಗ್ಬಿಟ್ಟಿರೋದು ಇಲ್ಲಿ ಹಿಂದೆಗಡೆ. ಸೊ ಹಾಗಾಗಿ ಇದು ಹಾಕಿದ್ಮೇಲಿಂದ ಆ ಥರ ಎಲ್ಲ ನಾನೇನು ಫೇಸ್ ಮಾಡಿಲ್ಲ. ಸೊ ನೋಡೋಣ, ಇಂದು 1-2 ಸಲ ಯೂಸ್ ಮಾಡಿ ನೋಡ್ತೀನಿ. ಅವಳಿಗೆ ರ್ಯಾಷಸ್ಸು ಏನೂ ಆಗ್ತಾ ಇರಲಿಲ್ಲ ಇದು ಹಾಕಿದಾಗ. ಪ್ಯಾಂಪಸ್ಸು ಅಷ್ಟೇ ಓಕೆ, ಬಟ್ ನಂಗೆ ಪ್ಯಾಂಪಸ್ ಇಷ್ಟ ಆಗ್ತಾಯಿಲ್ಲ. ಯಾಕಂದರೆ ನಮ್ಮ ಅಂಗಡಿಯಲ್ಲಿ ಯಾವಾಗಲೂ ಪ್ಯಾಂಪಸ್ ನೋಡಿ ನಂಗೆ ಹಾಕೋಕ್ಕೆ ಇಷ್ಟನೇ ಆಗ್ತಾಯಿರಲಿಲ್ಲ. ಸೊ ನಮ್ಮ ಅಂಗಡಿಯಲ್ಲಿ ಮಾರೋಕ್ಕೆ ಅದನ್ನೇ ಇಟ್ಟಿರ್ತಾ ಇದ್ರಲ್ಲ, ಹಂಗಾಗಿ ಅದು ನೋಡಿ ನಂಗೆ ಬೇಡ, ಅದು ಇಷ್ಟನೇ ಆಗ್ತಾಯಿರಲಿಲ್ಲ. ಅದೊಂದು ಸುಮ್ಮನೆ ಅಷ್ಟೇ. ಸೊ ಹಾಗಾಗಿ ಅದನ್ನು ನಾನು ಆಗ್ತಾಯಿಲ್ಲ. ಇದನ್ನು ತರಿಸಿದ್ದೀನಿ, ನೋಡೋಣ, ಇನ್ ಕೇಸ್ ಚೆನ್ನಾಗಿದ್ರೆ ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ಬೇರೆದಕ್ಕೆ ಚೇಂಜ್ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದರೆ ಡೈಪರ್ ರ್ಯಾಶ್ ಕ್ರೀಮು ಅಷ್ಟೇ. ನಾನು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ಮಾಡಬೇಕಾದ್ರೆ ಫಸ್ಟ್ ಅದನ್ನು ಆರ್ಡರ್ ಮಾಡಿ ತರಿಸ್ಕೊಂಡು 100 ml ಟ್ಯೂಬ್ ಥರ ಬರುತ್ತಲ್ಲ ಚಿಕ್ಕದು, ಅದನ್ನೇ ತರಿಸ್ಕೊಂಡಿದ್ದೆ. ಬಿಕಾಸ್ ಫಸ್ಟ್ ಟೈಮೇ ಯಾಕೆ ಎಲ್ಲಾದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಜಾಸ್ತಿ ಅಂತೇಳಿ ಚಿಕ್ಕದೇ ತರಿಸಿದೆ. ಸೊ ಅದಾದಮೇಲೆ ಅದನ್ನೇ ಯೂಸ್ ಮಾಡಿದೆ ಸ್ಟಾರ್ಟಿಂಗ್ ಒಂದಷ್ಟು ಇನಿಷಿಯಲ್ ಡೇಸಲ್ಲಿ. ಹಾಸ್ಪಿಟ್ಲಿಗೆ ಹೋಗಿ ಬರಬೇಕಾದ್ರೆ ಅದಕ್ಕೆ ಇದಕ್ಕೆ ಅಂತ ಅದನ್ನೇ ಯೂಸ್ ಮಾಡಿದೆ. ಸೊ ಚೆನ್ನಾಗಿ ವರ್ಕ್ ಆಯಿತು, ಹಿಮಾಲಯದು ಚೆನ್ನಾಗೇ ಇತ್ತು. ಅದು ಹಚ್ತಾ ಇದೆ, ಹೋಗ್ತಾ ಇದೆ. ಅದಾದಮೇಲೆ ಇದೇ ಥರ ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ. ಸೊ ಅವ್ರು ಹೇಳಿದ ಪ್ರಕಾರ ಏನಪ್ಪ ಅಂತಂದರೆ, ನಮ್ಮಲ್ಲಿ ಅದೇ ನ್ಯಾಚುರಲ್ ರಿಸೋರ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ ಅನ್ನೋ ಥರ ಅವ್ರು ಹೇಳಿದ ಪ್ರಕಾರ. ಅಂದರೆ ಇದರಲ್ಲೇ ಎಲ್ಲ ಏನನ್ನು ಹಾಕ್ತಾರೆ ಅಂದರೆ, ಈ ಡೈಪರ್ ರ್ಯಾಶ್ ಕ್ರೀಮಲ್ಲಿ ಏನು ಹಾಕೋದಂದರೆ ಅವರು ಇದು ಆಯಿಲ್ ಯೂಸ್ ಮಾಡಿ ಇದು ಮಾಡ್ತಾರೆ. ನೀವೇನು ಡೈಪರ್ ಹಾಕೋಕ್ಕೆ ಮುಂಚೆ ಸ್ವಲ್ಪ ಮನೆಯಲ್ಲೇ ಯೂಸ್ ಮಾಡ್ತಾಯಿದ್ರೆ ಡೈಪರ್ ಅನ್ನೋದಾದರೆ ಆಯಿಲ್ ಅಥವಾ ಕೋಕೋನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಏನಿದೆ, ಸೊ ಅದನ್ನೇ ನೀಟಾಗಿ ಆ ಏರಿಯಾ ಏನಿರುತ್ತೆ ನೀಟಾಗಿ ಆ ಏರಿಯಾಗೆ ಫುಲ್ಲು ಅಪ್ಲೈ ಮಾಡಿಬಿಟ್ಟು ಅದಾದಮೇಲೆ ಪ್ಯಾಂಪಸ್ ಹಾಕೋದ್ರಿಂದ, ಡೈಪರ್ ಹಾಕೋದ್ರಿಂದ ಸೊ ಅವರಿಗೆ ಯಾವುದೇ ರೀತಿಯಾದಂಥ ರ್ಯಾಷಸ್ ಆಗಲ್ಲ ಅಂತ ಒಂದು ವಿಡಿಯೋ ನೋಡಿದೆ. ಅದಾದಮೇಲೆ ನಾನು ಯಾಕೆ ಟ್ರೈ ಮಾಡ್ಬೋದು ಅಂತ ಒಂದ್ಸರಿ ಟ್ರೈ ಮಾಡಿದೆ. ನಿಜವಾಗ್ಲೂ ಇಟ್ ವರ್ಕ್ಸ್ ವಂಡರ್. ನಮ್ಮ ಪಾಪುಗೆ ಅಂದರೆ ಅಟ್ಲೀಸ್ಟ್ ಇವಾಗ ನೀವು ಪ್ಯಾಂಪಸ್ ಹಾಕಿದ್ರೆ
ಈ ರ್ಯಾಷಸ್ ಅನ್ನೋದಕ್ಕಿಂತ ಈ ಒಂಥರ ಏನಂತಾರೆ ಹಿಂಗೆ ಒತ್ತಿರುತ್ತಲ್ಲ ಆ ಥರ ಒಂದು ಮಾರ್ಕ್ ಚಿಕ್ಕದಾಗಿ ಮಾರ್ಕ್ ಆಗುತ್ತೆ. ಬಟ್ ಟ್ರಸ್ಟ್ ಮೀ, ನೀವು ಕೋಕೋನಟ್ ಆಯಿಲ್ ಅಥವಾ ನಾನು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತೀನಿ. ಅವಳು ಈ ಏರಿಯಾಗೆ ಸ್ವಲ್ಪ ಹಚ್ಬೇಕಂತಂದರೆ ಆಲ್ಮಂಡ್ ಆಯಿಲು ತರಿಸಿಬಿಟ್ಟಿದ್ದೆ, ದೊಡ್ಡದು ತರಿಸ್ಬಿಟ್ಟಿದ್ದೆ ಆಯಿಲ್ ಮಸಾಜ್ ಮಾಡೋಕ್ಕೆ ಅಂತೇಳಿ. ಸೊ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತೇಳಿ ಅದನ್ನು ಆ ಏರಿಯಾಗೆ ಅಪ್ಲೈ ಮಾಡಿಬಿಟ್ಟು ಪ್ಯಾಂಪರ್ಸ್ ಹಾಕ್ತಾಯಿದ್ದೆ, ಡೈಪರ್ ಹಾಕ್ತೀನಿ. ಸೊ ನಿಜವಾಗ್ಲೂ ಒಂದು ಚೂರು ರ್ಯಾಷಸ್ ಏನೂ ಆಗಿರಲ್ಲ. ಅವಳಿಗೂ ಸ್ವಲ್ಪ ಏರಿಯಾ ಸ್ವಲ್ಪ ಫ್ರೀ ಆಗಿರುತ್ತೆ. ಅಂದರೆ ಕ್ರೀಮ್ ಅದು ಇದು ಅಪ್ಲೈ ಮಾಡೋಕ್ಕಿಂತ ಫಾರ್ ಬೆಟರ್ ಇದು ನಾವು ಆಯಿಲ್ ಅಪ್ಲೈ ಮಾಡೋದು ನಿಜವಾಗ್ಲೂ ಎಷ್ಟೋ ಬೆಟರ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೆ ನನಗೆ ತರಿಸಿ ಅದು ಅವಾಗ ತರಿಸಿದ್ದಲ್ಲ, ಅದು ಖಾಲಿ ಆಗೋಗಿತ್ತು. ಇನ್ನೊಂದು ತರಿಸ್ಕೊಂಡಿದ್ದೆ, ರ್ಯಾಶ್ ಕ್ರೀಮ್ ಇನ್ನೊಂದು ತರಿಸ್ಕೊಂಡಿದ್ದೆ. ಸೊ ಅದನ್ನು ಹಂಗೆ ಎತ್ತಿಟ್ಟಿದ್ದೀನಿ. ಬಿಕಾಸ್ ನಾವು ಔಟ್ಸೈಡ್ ಏನಾದರೂ ಹೋದಾಗ ಅಲ್ಲಿ ಡೈಪರ್ ಚೇಂಜ್ ಮಾಡಬೇಕಾದ್ರೆ ಎಲ್ಲ ಕಡೆ ನಾವು ಆಯಿಲ್ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ರ್ಯಾಶ್ ಕ್ರೀಮ್ ಅಲ್ಲಿಗೆ ಎಲ್ಲಾದರೂ ಹೋದಾಗ ತೊಗೊಂಡೋಗ್ಬೇಕು ಅಂತ ಅಲ್ಲೇ ಎತ್ತಿಟ್ಬಿಟ್ಟಿದ್ದೀನಿ. ಇವಾಗ ಮನೇಲಿ ಏನಾದರೂ ಡೈಪರ್ ಚೇಂಜ್ ಮಾಡಬೇಕು ಅಂದರೆ ನಾನು ಎವ್ರಿ ಟೈಮ್ ಇದೇನಿರುತ್ತೆ ಆಯಿಲ್ನ ಐದರ್ ಕೋಕೋನಟ್ ಆಯಿಲ್ ಆರ್ ಇದು ಆಲ್ಮಂಡ್ ಆಯಿಲ್ ಇವೆರಡನ್ನಲ್ಲೇ ನಾನು ಯೂಸ್ ಮಾಡೋದು. ಎರಡನ್ನೂ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಅವಳಿಗೆ ಡೈಪರ್ ಹಾಕ್ಬಿಟ್ರೆ ಆರಾಮಾಗಿರುತ್ತೆ. ಅವಳಿಗೂ ಯಾವುದೇ ರೀತಿಯಾದಂಥ ರ್ಯಾಷಸ್ ಆಗಿರ್ಬೋದು ಅಥವಾ ಇಲ್ಲಿ ಬರ ಥರ ಬಂದಿರೋದು ಅದೆಲ್ಲ ಏನೂ ಆಗೋದಿಲ್ಲ. ಶೆಲ್ ಬಿ ಕಂಫರ್ಟಬಲ್ ವೆರಿ ಮಚ್. ಸೊ ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು. ಬಿಟ್ಟರೆ ನಾನು ಇಷ್ಟೇ ಪಾಪುಗೆ ಪ್ರಾಡಕ್ಟ್ಸ್ ಅಂತ ಯೂಸ್ ಮಾಡ್ತಾ ಇರೋದು. ಇನ್ನು ಅದು ಬಿಟ್ಟರೆ ನಾನು ಅವಳಿಗೆ ನೇಲ್ಸ್ ಕಟ್ ಮಾಡೋಕ್ಕೆ ಆಗಿರ್ಬೋದು, ಅವಳಿಗೆ ಇಯರ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಅಥವಾ ನೋಸ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು, ಇದಕ್ಕೆಲ್ಲ ನಾನು ಲಾಸ್ಟ್ ಟೈಮ್ ನ್ಯೂ ಬಾರ್ನ್ ಎಸೆನ್ಷಿಯಲ್ಸಲ್ಲೇ ನನ್ನ ಆ ವಿಡಿಯೋನ ಸಹ ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದರಲ್ಲಿ ಏನೇನಿದೆ ಸೆಟ್ಟು ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೇಲ್ಸ್ ಕಟ್ ಮಾಡೋಕ್ಕಾಗಿರ್ಬೋದು, ಅದರಲ್ಲಿ ಚಿಕ್ಕದು ಕತ್ತರಿ ಇದೆ. ಆ ಟ್ರಿಮ್ಮರಲ್ಲಿ ಸದ್ಯಕ್ಕೆ ಆಗಲ್ಲ, ಬಿಕಾಸ್ ಅದು ಕೈ ಪುಟ್ಟದಾಗಿರುತ್ತಲ್ಲ, ಟ್ರಿಮ್ ಮಾಡೋದು ಹಿಂಗೆ ಮಾಡೋದಕ್ಕೆ ಕೈ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ. ಸೊ ಹಾಗಾಗಿ ಆ ಪುಟ್ಟದು ಇಷ್ಟೇ ಸ್ವಲ್ಪ ಪುಟ್ಟದಾಗಿರೋ ಕತ್ತರಿ ಇದೆ. ಸೊ ಅದ್ರಲ್ಲಿ ಕತ್ತರಿಯಲ್ಲಿ ನೀಟಾಗಿ ಕಟ್ ಮಾಡಿಬಿಟ್ರೆ ಹಂಗೆ ಕೈ ಹಿಂಗೆ ಬೆಳ್ಳಿ ಇಟ್ಕೊಂಡು ನೀಟಾಗಿ ನಾನು ನೋಡ್ಕೊಂಡು ನಾನೇ ಕಟ್ ಮಾಡೋದು. ಬಟ್ ನಾನು ಬಿಟ್ಟರೆ ಯಾರೂ ಕಟ್ ಮಾಡಲ್ಲ, ನಾನೇ ನೋಡ್ಕೊಳೋದಲ್ವಾ. ಅಂದರೆ ಅಷ್ಟು ಬೇಗ ಯಾರಿಗೂ ಧೈರ್ಯ ಮಾಡಿ ಕಟ್ ಮಾಡೋಕ್ಕೆ ಹೋಗಲ್ಲ, ನಾನೇ ಕಟ್ ಮಾಡೋದು. ಅದರಿಂದ ನನಗೆ ಕಂಫರ್ಟಬಲ್ ಇರುತ್ತೆ. ನಾನು ಅವಳ ಕೈ ಈ ಥರ ಬೆಳ್ಳಿ ಇಟ್ಕೊಂಡು ನೀಟಾಗಿ ನೋಡ್ಕೊಂಡು ಕಟ್ ಮಾಡ್ಕೊತೀನಿ. ಸೊ ಆ ಸೀಸನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಸಪ್ರೇಟಾಗಿ ಪಾಪುಗೆ ಅಂತಲೇ ನಾನು ಯಾವುದೇ ಪ್ರಾಡಕ್ಟ್ಸ್ ನಾನು ಅಂದರೆ ಫೇಸ್ ಕ್ರೀಮು ಬಾಡಿ ಅದರಲ್ಲಿ ಯಾವುದೂ ಆ್ಯಡ್ ಮಾಡಲಿಲ್ಲ. ಸೊ ಬೇರೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಬೇರೆ ಯಾವ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಬೇಕು ಯಾವ ಥರ ಅಂತಿದ್ರೆ. ಸೊ ಸಿಕ್ಕಾಪಟ್ಟೆ ಚಳಿ ಇದೆ ಒಳಗಡೆ ಮಾತ್ರನೂ. ನಾನಂತೂ ಇದು ಪುಲೋವರ್ ದೊಡ್ಡ ಲೂಸ್ ದೊಗ್ಲ ಪುಲೋವರ್ ಹಾಕೋಬಿಟ್ಟಿದ್ದೀನಿ. ಸೊ ಸಿಕ್ಕಾಪಟ್ಟೆ ಚಳಿ ಇದೆ ಔಟ್ಸೈಡು. ನೀವು ಅಷ್ಟೇ ಆರಾಮಾಗಿರಿ. ಪಾಪು ನಿಮ್ಮ ಮನೇಲಿ ಏನಾದರೂ ಪುಟಾಣಿ ಪಾಪುಗಳಿದ್ರೆ ಸೇಫಾಗಿ ನೋಡ್ಕೊಳ್ಳಿ. ಸೊ ಬಿಕಾಸ್ ಕೋಲ್ಡ್ ಏನಾದರೂ ಆದರೆ ಪಾಪ ನಮ್ಮ ಕೈಲೇ ತಡ್ಕೊಳಕ್ಕಾಗಲ್ಲ. ನನ್ನ ಮಗಳಿಗೂ ಇವಾಗ ಕೋಲ್ಡ್ ಆಗಿಬಿಟ್ಟಿದೆ. ಅವಳು ಕಂಟ್ರೋಲ್ ಮಾಡಿಬಿಟ್ಟೆ ಕೋಲ್ಡು. ನೈಟ್ ಸ್ವಲ್ಪ ಮುಕ್ಕೆಲ್ಲ ಇದು ಅಂತೊಂಥರ ಆಡ್ಕೊಳಂಗಿತ್ತು. ಹಾಗಾಗಿ ಸ್ವಲ್ಪ ತುಂಬ ನೀಟಾಗಿ ಎಲ್ಲ ವಿಕ್ಸ್ ಎಲ್ಲ ಉಜ್ಬಿಟ್ಟು ನೀಟಾಗಿ ಮಲಗಿಸ್ಬಿಟ್ಟೆ. ಫುಲ್ ಬೆಚ್ಚಿಗೆ ರ್ಯಾಪ್ ಮಾಡಿಬಿಟ್ಟು ಫುಲ್ ಮಲಗಿಸ್ಬಿಟ್ಟೆ. ಮಾರ್ನಿಂಗ್ ಎದ್ದೇಳಷ್ಟರಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಿತ್ತು. ಅದಾದಮೇಲೆ ಒಂದು ಸ್ವಲ್ಪ ಬಿಸಿ ನೀರು ಸ್ನಾನ ಮಾಡಿಸೋದಕ್ಕೆ ಅದಕ್ಕೆ ಮುಕ್ಕಲ್ಲೆಲ್ಲ ಇಲ್ಲೆಲ್ಲ ಕಟ್ಟಿರುತ್ತಲ್ಲ, ಮುಕ್ಕಲ್ಲಿ ಸ್ವಲ್ಪ ಫ್ಲೋ ಆಯಿತು. ಅದಾದಮೇಲೆ ಸ್ವಲ್ಪ ಕೆಮ್ಮು ಕನ್ವರ್ಟ್ ಆಗಿ ಇವತ್ತು ಸ್ವಲ್ಪ ಕೆಮ್ತಾ ಇದ್ದಾಳೆ. ಅದಕ್ಕೂ ಒಂದು ಮೆಡಿಸಿನ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಬಿಟ್ರೆ ಇವತ್ತು ಶೆಲ್ ಬಿ ಬೆಟರ್. ನಿಮ್ಮನೆ ಪಾಪುಗಳಿದ್ರೆ ಆರಾಮಾಗಿ ಸೇಫಾಗಿ ನೋಡ್ಕೊಳ್ಳಿ. ಬೇರೆ ಇನ್ನು ಯಾವುದೇ ರೀತಿ ಡೌಟ್ಸ್ ಇದ್ದರೆ ನೀವು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನನ್ನ ಪೇಜ್ನ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಹಾಗೇನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಎಸ್ ಗೈಸ್, ಗಂಟ್ಲ ನೋವು ಬಂತು. ಮುಂದಿನ ನೋಡಿದ್ರೆ ಆದಷ್ಟು ಬೇಗ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲಾಸ್ ಆಫ್ ಲವ್, ಬಾಯ್, ಸ್ಟೇ ಟ್ಯೂನ್ಡ್.